ಕ್ಷೇತ್ರದ ಒಡೆಯರಾಗಿರ್ತಕ್ಕಂಥ ಸಾವಯವ ಕೃಷಿ ಅಧಿಕಾರರಾಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಮಹೇಶ್ವರ ಮಹಾಸ್ವಾಮಿಗಳು ಪುಣ್ಯಕ್ಷೇತ್ರ ನಂದೀಪುರ ಪರಮ ಪೂಜ್ಯರ ಶ್ರೀಚರಣಕ್ಕೆ ಭಕ್ತಿಯ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಮಾಡ್ತಾರೆ. ಅವರ ಒಂದು ಸೇವೆ ಸಹಕಾರ ಸದಾ ಇರಲಿ. ಅವರ ವಂಚನೆಗೆ ಶ್ರೀ ದೊಡ್ಡಬಸಜ್ಜ ಚರಂತಜ್ಜ ರಾಜರಾಜೇಶ್ವರ ಆಶೀರ್ವಾದ ಸದಾ ಇರಲಿ. ಇಲ್ಲಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಒಂದು ಕೃಪಾಶೀರ್ವಾದ. ಅವ್ರಿಗೆ ಇನ್ನು 73,000 ರೂಪಾಯಿ ವಿಷ್ಣು ಸರ್ ಅವರು 2.25 ಸಾರಿ ಬಿಡ್ತಾ ಇದೀವಿ. 73,000 ರೂಪಾಯಿ ವಿಷ್ಣು ಸರ್ ಅವರು 3 ಸಾರಿ 42 ವರ್ಷದ ಗುರುಲಕ್ಷ್ಮಿ ಅವರ ದಯಮಾಡಿ ಶಾಂತಿಯಿಂದ ಇರಬೇಕಾಗಿ ಸ್ವಲ್ಪ ಪೂಜರಿಂದ ಶ್ರೀಯುತ ರಾಘವೇಂದ್ರ ಬಳ್ಳಾರಿ ಅವರ ಆ ಗೋಪುರಕ್ಕೆ 5,000 ರೂಪಾಯಿ ಬ್ರಹ್ಮಣೀಯ ನಮಃ. ಕ್ಷೇತ್ರದ ಅಧಿದೈವ ದೊಡ್ಡಬಸವೇಶ್ವರನ ನಮಸ್ಕರಿಸಿ ದಯಾಗನ ಚರಂತಜ್ಜನವರ ಕರ್ತೃಗದ್ದಿಗೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ 42ನೇ ವರ್ಷದ ಕುಂಭಾಭಿಷೇಕದ ಧರ್ಮ ಸಮಾರಂಭದ ಪಾವನ ಸಾನ್ನಿಧ್ಯ ವಹಿಸಿದ ಪರಮ ಪೂಜ್ಯ ಶ್ರೀಮನ್ಯರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಸೋಮಶಂಕರ ಮಹಾಸ್ವಾಮಿಗಳಿಗೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಉಳಿದ ಎಲ್ಲ ಪೂಜ್ಯರಿಗೂ ನಮಸ್ಕರಿಸಿ ಈ ದಿನ ವಿಶೇಷವಾಗಿ ಐವೆಲ್ ಕಂಪನಿಯಿಂದ ಆಯುರ್ವೇದ ಔಷಧಿಯನ್ನ ಬಹಳ ಕಡಿಮೆ ಖರ್ಚಿನೊಳಗ ಜನಸಾಮಾನ್ಯರಿಗೆ ತಲುಪುವ ಒಂದು ವ್ಯವಸ್ಥೆಯನ್ನ ನಮ್ಮ ಮಂಜುನಾಥ್ ವೈದ್ಯರವರು ಮಾಡ್ಯಾರ. ಅದರ ಜೊತೆಗೆ ಈ ಸ್ವರ್ಣಬಿಂದು ಸಾಕಷ್ಟು ಒಳ್ಳೊಳ್ಳೆ ಔಷಧಿಗಳನ್ನ ಸುಮಾರು 40% ಖರ್ಚನ್ನು ಕಡಿಮೆ ಮಾಡಿ ಜನರಿಗೆ ಮುಟ್ಟುವ ಒಂದು ವ್ಯವಸ್ಥೆಯನ್ನ ಐವೆಲ್ ಸಂಸ್ಥೆ ಮಂಜುನಾಥ್ ಅವರು ಸಂಕಲ್ಪ ಮಾಡ್ಯಾರ. ಅದು ನಮ್ಮ ಕ್ಷೇತ್ರಕ್ಕೆ ನಮಗೆ ಸಿಕ್ಕಿದ್ದು ನಮ್ಮ ಎಲ್ಲ ಭಕ್ತರ ಭಾಗ್ಯ ಅಂತೇಳಿ ಭಾವಿಸಿ ಮಂಜುನಾಥ್ರವರೇ ಅವರು ಇದನ್ನ ವೈದ್ಯರಿರೋದ್ರಿಂದ ಈ ಒಬ್ಬರು ವೈದ್ಯರು ಇನ್ನೊಬ್ಬರು ವೈದ್ಯರನ್ನ ಗೌರವಿಸೋದು ಒಂದು ವಿಶೇಷತೆ. ಹಾಗಾಗಿ ಅವರು ನಮ್ಮ ಜಮ್ಮನ್ ಡಾಕ್ಟರ್ನ ಅವ್ರಿಗೆ ಗೌರವ ಸಮರ್ಪಣೆ ಮಾಡ್ಬೇಕಂತೇಳಿ ಅವರು ಈ ದಿನ ಗೌರವ ಸಮರ್ಪಣೆ ಭಾಜನರಾದ ಡಾಕ್ಟರ್ ಜಮ್ಮಣ್ಣ ಯಲಗಚ್ಚಿನವ್ರೆ, ಬೆಂಗಳೂರಿಂದ ಆಗಮಿಸಿದ ವಿಷ್ಣು ಅವರೇ, ನಮ್ಮ ದೇವಪುತ್ರಪ್ಪನವರೇ, ಇನ್ನು ಸಾಕಷ್ಟು ಜನ ನಮ್ಮ ಈಶಣ್ಣ ವಿಶ್ವನಾಥ್ ಹಿರೇಮಠನವರೇ. ಈ ದಿನ ಅವರು ಗೋಪುರದ ಸೇವಾ ನಾನೇ ಮಾಡ್ತೀನಿ ಅಂತಂದ್ರು. ನಮ್ಗೆ ಯಾಕೆ ಮನಸ್ಸು ಒಪ್ಕೊಂಡ್, ಯಾಕಂದ್ರೆ ಒಬ್ಬರ ಕಡೆಯಿಂದ ಮಾಡಿಸೋದು ಎಷ್ಟು ಸೂಕ್ತ ಅಂತಂದ್ರ ಚರಂತಪ್ಪ ಅವ್ರ ಕಾಲಕ್ಕ ಈ ಕಲ್ಯಾಣ ಮಂಟಪ ಮಾಡಿದ್ರು. ಕಲ್ಯಾಣ ಮಂಟಪ ಕಟ್ಟ ಕಾಲಕ್ಕ ನಮ್ಮ ಎಲ್ಲ ಸಮಿತಿಯವರು, ನಮ್ಮ ಬನಿಗೋಳ ವೆಂಕಣ್ಣ, ನಮ್ಮ ಹಂಸಾಗರ ಕೊಟ್ಟಪ್ಪ ಜಾತಯ್ಯನವರು, ಏನ್ ದೊಡ್ಡ ದೊಡ್ಡ ನಮ್ಮ ಕಮಿಟಿ ಸದಸ್ಯರವರ ಅವರೆಲ್ಲ ಸೇರಿ ಅಜ್ಜವ್ರ ಹತ್ರ ಒಂದು ಚರ್ಚೆಗೆ ಬಂದದ್ರಿ ಕಲ್ಯಾಣ ಮಂಟಪ ಕಟ್ಟೋ ಸಲುವಾಗಿ. ಅಜ್ಜ ಕೇಳಿದ್ರೆ ಹೆಂಗ್ ಮಾಡಿದ್ರಪ್ಪ ಅಂತ. ಎಸ್.ಎಂ. ಸೊನ್ನತ್ ಅಂತೇಳಿ ರಿಟೈರ್ಡ್ DC, ಈಗ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು.
ಅವರೆಲ್ಲ ಹೇಳಕತ್ತಿದ್ರು ಅಜ್ಜಾರಿಗೆ, ಇಲ್ಲ ಅಜ್ಜಾರ ಅವಾಗ 84ನೇ ಇಸ್ವಿಯಾಗ 10 ರೂಪಾಯಿ ಕೂಲಿ, ಅವಾಗ ಒಂದಿನಕ್ಕೆ 10 ರೂಪಾಯಿ ಕೂಲಿ. ಅದಕ್ಕೆ ಅವ್ರು ಹೇಳಕತ್ತಿದ್ರು ಒಂದು 501, 1001, 5001, 11,000, 25,000, 51,000, 1 ಲಕ್ಷ ಹಿಂಗೆಲ್ಲ ರಸೀದಿ ಮಾಡ್ತೀವಿ ಅಂತ ಹೇಳಕತ್ತಿದ್ರು ಅಜ್ಜಾರಿಗೆ. ಅಜ್ಜಾರು ಅಲ್ಲಪ್ಪ ನಿಮ್ಮ ಮಠಕ್ಕ 10 ರೂಪಾಯಿ 11 ರೂಪಾಯಿ ಸೇವೆ ಮಾಡೋಷ್ಟು ಅವಕಾಶ ಭಕ್ತರಿಗಿಲ್ಲ, ಜನಸಾಮಾನ್ಯರಿಗೆ ಕೂಲಿ ಮಾಡೋರಿಗೆ ಅವಕಾಶ ಇಲ್ಲ ಅಂತಂದ್ರು. ಐತ್ರಿ ಅದು ಐತಂದ್ರೆ ಹಂಗಾರ 11 ರೂಪಾಯಿ ರಸೀದಿ ಮಾಡ್ರಿ ಅಂತೇಳಿ 11 ರೂಪಾಯಿ ರಸೀದಿ ಒಳಗಾದ ಕಲ್ಯಾಣ ಪಾಲ್, ಆ ಕಲ್ಯಾಣ ಈಗ 2-3 ಕೋಟಿ ರೂಪಾಯಿ ಕಲ್ಯಾಣ ಪಾಲ್. ಅದಕ್ಕೆ ನಮ್ಮ ಸಂತೋಷ್ ವಿಶ್ವನಾಥ್ ಹಿರೇಮಠ ಅವ್ರಿಗೆ ಗೋಪುರ ಇಡಿ ಅವ್ರು ನಾನಾ ಮಾಡ್ತೀನಿ ಅಂತಂದ್ರು. ಅದು ಗೋಪುರ ಅವ್ರು ಮಾಡ್ಲಿ, ಆದ್ರೂ ನಮ್ಮೆಲ್ಲ ಭಕ್ತರದ್ದು ಒಂದಿಷ್ಟು ಅದ್ರಾಗ ಸೇರ್ಲಿ, ಹಂಗಂದ್ರೆ ಅದು ಎಲ್ಲರೂ ಮಾಡಿಸಿದಷ್ಟು ಪುಣ್ಯ ಎಲ್ಲರಿಗೆ ಸಿಗ್ತದೆ ಅಂತೇಳಿ. ಜೊತೆಗೆ ನಮ್ಮ ಕರವಸನಗೌಡ ಅವನು ನಾವು ಮುಂದಂದ್ರೆ ನಮಗಿನ ಮುಂದವ, ಮತ್ ನಮ್ಮ ಕಮಿಟಿಯವ್ರು ಅವು ನಮ್ಮಿಬ್ಬರಿಗಿನ ಮುಂದ. ನಮ್ಮ ಕಮಿಟಿಯವ್ರು ಇದನ್ನ ಹಿಂದಿನ ವರ್ಷ ಸಂಕಲ್ಪ ಮಾಡಿದಾಗ ಎಲ್ಲರೂ ಗಾಬರಿ ಆಗಿದ್ರು, ಹೆಂಗ್ ಮಾಡೋದು, ಏನು ದುಡ್ಡು ಇಲ್ಲ ಹಂಗಿಂಗ ಅಂತ. ಅಜ್ಜ ಮಾಡಿಸ್ಕೊಳ್ತಾನ, ಅಜ್ಜ ಬಿಟ್ಟದಪ್ಪ ಮಾಡೋಣ ಅಂತೇಳಿ ಸಂಕಲ್ಪ ಮಾಡಿದ್ವಿ. ಅದು ಹೆಂಗ್ ಆತಂತ ನಮಗೂ ಗೊತ್ತಿಲ್ಲ, ಅದು ಹಂಗೆ ನಡೆದತ್ತ ಆ ಶಿಲಾಮಂಟಪ. ನಮ್ಮ ಕರವಸಗೌಡ ಒಂದು ಮಾತು ಹೇಳ್ತಾ, ಅದು ಮೂರ್ತಿ ಪ್ರತಿಷ್ಠಾಪನೆ ಆದಾಗ ಹಿಂದಿನ ವರ್ಷ ನಾಗನಗೌಡರು ಹೇಳಿದ್ರು, ಅದು ರೆಕಾರ್ಡ್ ಐತಿ, ದಾಖಲೆ ಐತಿ. ಅವರ ಬಾಲ್ಯ ಸ್ನೇಹಿತರವರು ಶ್ರಾವಣ ಶುದ್ಧ ನವಮಿ ಹಿಂದಿನ ದಿನ ರಾತ್ರಿ ಬಂದು ಅಜ್ಜರು ಹೇಳಿ ಹೋಗ್ತಾರಲ್ಲ ಸ್ವಾಮಿಗಳಿಗೆ, ಶಾಸ್ತ್ರಗಳಿಗೆಲ್ಲ ಹೇಳಿ, ಇದು ನೀವು ನಿಮ್ಮ ಇಡೀ ಜೀವನದೊಳಗೆ ಇಂಥ ಪ್ರತಿಷ್ಠಾಪನೆ ನೀವು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಅದಕ್ಕೆ ನೀವು ಜಾಗೃತಿ ಇರ್ರಿ, 4 ಗಂಟೆಗೆ ನೀವು ತಯಾರಿರ್ರಿ, 4 ಗಂಟೆಗೆ ಕರೆಂಟ್ ಹೋಗ್ತದೆ, 4:15 ಕರೆಂಟ್ ಬರ್ತದೆ. ಅದು ಕರೆಂಟ್ ಹೋಗೋದು ಬರೋದು ಹೇಳ್ಯಾರ ಅಜ್ಜ. ಅದು 4:15 ಕರೆಂಟ್ ಬರ್ತದೆ, ಬಂದ್ಮೇಲೆ ಆಸ್ತಿ ತನ್ನ ಕೆಲಸ ತಾನು ಮಾಡಿಕೊಂತಾನ. ನೀವು ಜಾಗೃತಿ ಇರ್ರಿ, ನೀವು ಹುಷಾರಿರಿ, ನಿಮ್ ಇಡೀ ಜೀವನದೊಳಗೆ ಇಂಥ ಪ್ರತಿಷ್ಠಾಪನೆ ನೀವು ಮಾಡಕ್ಕಾಗಲ್ಲ, ನೋಡಕ್ಕಾಗಲ್ಲ ಅಂತೇಳಿ ಎಲ್ಲರೂ ಹಿಡ್ಕೊಂಡು ಬಾಗಿಲಾಗಿರ್ತಾರ. ಕರೆಂಟ್ ಹೋತಂದ್ರೆ ನಾನು ಹಿಡ್ಕೊಂಡಿಂತ ಅವ್ರು ಬಿಡೋದು, ಅವ್ರು ಹಿಡ್ಕೊಂಡು ಎಲ್ಲರೂ ಕೈ ಬಿಟ್ಟಿರ್ತಾರ. 4:15 ಕರೆಂಟ್ ಬಂದ್ರೆ ಮೂರ್ತಿ ಒಳಗಡೆ ಇರ್ತದೆ, ಮೂರ್ತಿ ಒಂದೇ ಪ್ರತಿಷ್ಠಾಪನೆ ಆಗಿರ್ತದೆ. ಅದ್ಭುತವಾಗಿರುವಂತ ಈ ವೈಜ್ಞಾನಿಕ ಲೋಕಕ್ಕೆ ವಿಸ್ಮಯವಾಗಿರುವಂತ ನಮ್ಮ ಚರಂತಪ್ಪಜ್ಜ. ಹಾಗಾಗಿ ಈ ಕ್ಷೇತ್ರದಲ್ಲಿ ಯಾರು ಭಕ್ತಿಯನ್ನು ನಡ್ಕೊಳ್ತಾರೋ, ಯಾರು ಶ್ರದ್ಧೆಯನ್ನು ನಡ್ಕೊಳ್ತಾರೋ ಅವ್ರಿಗೆ ಬೇಡಿದಂತದ್ದು ಕೊಡುವಂತ ಕಾಮಧೇನು ಕಲ್ಪವೃಕ್ಷವಾಗಿ ಆಶೀರ್ವಾದ ಮಾಡುವಂತನು ನಮ್ಮ ಚರಂತಜ್ಜ ಅಂತ ನೀವೆಲ್ಲರೂ ಕೂಡ ನಂಬಿದ್ರಿ. ಹಾಗಾಗಿ ಬಹಳ ಎಚ್ಚರಿಕೆ ಬೆಳೆದಿರಿ ಎನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಬಹಳ ಸಂತೋಷವಾಗಿ ಹೇಳಬೇಕಾಗ್ತದ. ಇವತ್ತು ಅಜ್ಜ ಬರೇ ಭಕ್ತರನ್ನಷ್ಟೇ ಅಲ್ಲ, ಅಳಿದು ಹೋಗಿರುವಂತ ಅಳಿವಿನ ಹಂತದಲ್ಲಿರುವಂತ ಮಠಗಳು, ಕ್ಷೇತ್ರಗಳು ಕೂಡ ಬೆಳೆಸುವಂತ ಕೆಲಸ ಚರಂತಪ್ಪಜ್ಜನವರು ಮಾಡಿದ್ರು. ಅದರ ಜೊತೆಯಲ್ಲಿ ನಮ್ಮ ಆಂಧ್ರದ ಹೊಸಳ್ಳಿ ಅಜ್ಜರ ಮಠ ಆಗಿರಬಹುದು, ನಮ್ಮ ಉತ್ತಂಗಿಯ ಮಠ ಆಗಿರಬಹುದು, ಆಮೇಲೆ ಮಹಾರಾಷ್ಟ್ರದ ನಮ್ಮ ನಂದೀಶ್ವರ ಪೂಜ್ಯರ ಮಠ ಆಗಿರಬಹುದು. ಇವೆಲ್ಲವೂ ಕೂಡ ಯಾರ ಕೊಡುಗೆಯಪ್ಪ ಅಂತಂದ್ರೆ ಗುರು ಮಹೇಶ್ವರ ಸ್ವಾಮಿಗಳವರ ಚರಂತಜ್ಜನ ಕೊಡುಗೆ ಅಂತ ಹೇಳಬೇಕಾಗ್ತದೆ. ಯಾಕೆ ಮಾತು ಹೇಳಿದ್ರೆ ಅಜ್ಜವ್ರು ಹೇಳಿದ್ರು, ನಾನು ಮೇಲಾಗಲೊಲ್ಲೇ ಕೀಳಾಗಿ ಇರುವೆ, ಕೀಳಂಗೆ ಆಕಳು ಕರಿಯುವುದು ಹಾಲು ಅಂತ ಬಸವಣ್ಣನವ್ರು ಹೇಳ್ತಾರ. ಅಜ್ಜವ್ರು ಏನ್ ಹೇಳಿದ್ರಂದ್ರ, ಇದ್ರ ಒಡೆಯ ನಾನಲ್ಲ, ಇದ್ರ ಮಾಲೀಕ ನಾನಲ್ಲ, ಆತ ನಾನು ಮುಖಾಂತರ ಸೇವಾ ಮಾಡಿಸ್ಕೊಳ್ತಾ ಇದ್ದಾನ, ನಾನು ಸೇವಾ ಮಾಡ್ತಿದ್ದೀನಿ ಅನ್ನುವಂತ ಮಾತು ಹೇಳಿದ್ರು. ಹಾಗೆ ಅಜ್ಜನ ಮೈಯಲ್ಲಿ ಯಾರದರ ಅಂದ್ರ ಸಾಕ್ಷಾತ್ ದೊಡ್ಡ ಬಸ ಅಜ್ಜನೇ ಅದನ್ನ, ಗುರು ಚರಂತಜ್ಜನೇ ಅದನ್ನ. ಹಾಗಾಗಿ ಅವ್ರು ಏನು ಸಂಕಲ್ಪ ಮಾಡ್ತಾ ಇದಾರ ಅವು ನಿರರ್ಗಳವಾಗಿ ನೆರವೇರಿಕೊಂಡು ಬರ್ತಾ ಇದಾವ. ಹಾಗಾಗಿ ನ ಭೂತೋ ನ ಭವಿಷ್ಯತ್ ಎನ್ನುವಂತ ರೀತಿಯಲ್ಲಿ ನಮ್ಮ ನಿರಂಜನ ಜಗದ್ಗುರು ಪೀಠದ ಪಟ್ಟಾಧಿಕಾರದ ಪ್ರತಿಯೊಂದು ಜವಾಬ್ದಾರಿಗಳನ್ನು ತೆಗೆದುಕೊಂಡು ಬಹಳಷ್ಟು ವೈಭವಪೂರ್ಣವಾಗಿ ನಮ್ಮ ಮಹೇಶ್ವರ ಮಹಾಸ್ವಾಮಿಗಳವರು ನಮ್ಮ ಪಟ್ಟಾಧಿಕಾರ ಕಾರ್ಯವನ್ನು ಮಾಡಿದ್ರು.